ಶ್ರೀರಾಮ್ ಸಮರ್ಥ ಡಿಸೆಂಬರ್ 12. ಯೋಗದಿಂದ ಸಾಧಿಸುವುದು ನಾಮದಿಂದ ಸಾಧಿಸುತ್ತದೆ. ಗೃಹಸ್ಥಾಶ್ರಮಿಗಳು ಒಂದು ನಿಯಮವನ್ನು ಇಟ್ಟುಕೊಳ್ಳಬೇಕು. ಯಾರಾದರೂ ಏನಾದರೂ ಬೇಡಲು ಬಂದರೆ ಅವರಿಗೆ ಇಲ್ಲವೆನಬಾರದು. ನಮ್ಮ ಹತ್ತಿರ ಇದ್ದದ್ದರಲ್ಲಿ ಸ್ವಲ್ಪ ಆದರೂ ಕೊಡಬೇಕು. ಅನ್ನ ಹಾಕಲು ಎಂದೂ ಹಿಂದೆ ಮುಂದೆ ನೋಡಬಾರದು. ದುಡ್ಡು ಕೊಡುವಾಗ ಮಾತ್ರ ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಹಾಗೂ ಅವನ ಉದ್ದೇಶವನ್ನು ಅರಿತುಕೊಂಡು ಅವನು ಕೇಳಿದ್ದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೊಡಬೇಕು. ಆದರೆ ಇಲ್ಲವೆನ್ನುವುದು ಉಚಿತವಲ್ಲ. ಭಿಕ್ಷುಕರಿಗೆ ಎಂದೂ ಅಡ್ಡತಿಡ್ಡ ಮಾತನಾಡಬಾರದು. ನಮ್ಮ ನೌಕರಿಯೂ ಕೂಡ ಒಂದು ಪ್ರಕಾರದ ಭಿಕ್ಷೆ ಆಗಿರುತ್ತದೆ. ವಿರಕ್ತನಾದವನಿಗೆ ಭಿಕ್ಷೆ ಬೇಡುವುದು ಕೀಳು ಮಟ್ಟದ್ದಲ್ಲ. ಆದರೆ ಭಿಕ್ಷೆಯು ಸ್ವಾರ್ಥಕ್ಕಾಗಿ ಆಗಿರಬಾರದು. ನಮ್ಮ ಹೊಟ್ಟೆ ತುಂಬಿದ ಮೇಲೆ ಉಳಿದ ಅನ್ನದ ಪ್ರತಿಯೊಂದು ಕಣವನ್ನು ಬೇರೆಯವರಿಗೆ ಕೊಡಬೇಕು. ವೈರಾಗ್ಯದ ತೇಜವು ಎಂದೂ ಮರೆಯಾಗುವುದಿಲ್ಲ. ಸುಗಂಧ ಮುಂತಾದವುಗಳನ್ನು ಹಚ್ಚಿಕೊಂಡು ತೇಜಸ್ವಿಗಳಾಗುವುದು ಬೇರೆ ವಿಷಯ. ಹಾಗೂ ವೈರಾಗ್ಯದ ತೇಜವು ಬೇರೆ. ವೈರಾಗ್ಯದ ಹೊರತು ಪರಮಾರ್ಥವೆಲ್ಲವೂ ನಿರರ್ಥಕವಾಗಿರುತ್ತದೆ. ಜಗತ್ತಿನ ಸ್ವಭಾವ ತಿಳಿಯುವುದು ಜ್ಞಾನದ ಮೊದಲನೇ ಮೆಟ್ಟಿಲಾಗಿರುತ್ತದೆ. ಯಾವುದು ಅಸತ್ಯವಾಗಿರುತ್ತದೆಯೋ ಅದನ್ನು ಸತ್ಯವೆಂದು ತಿಳಿಯುವುದು ಅಜ್ಞಾನ, ಅವಿದ್ಯೆ ಆಗಿರುತ್ತದೆ. ನಿಜವಾಗಿಯೂ ಮನುಷ್ಯನ ಪಾರಮಾರ್ಥಿಕ ಯೋಗ್ಯತೆ ಏನಿರುತ್ತದೆ ಎಂಬುದು ಸಾಮಾನ್ಯ ಮನುಷ್ಯನಿಗೆ ತಿಳಿಯಲು ಅಶಕ್ಯ. ಸಾಧುಗಳಿಗೆ ಅಂತರಂಗ ತಿಳಿಯುತ್ತದೆ. ಆದ್ದರಿಂದ ಅಂಥ ದೃಷ್ಟಿಯು ಬರುವವರೆಗೂ ನಾವು ಯಾರಿಗೂ ಹೆಸರಿಡಬಾರದು. ಮರಣ ಸಮಯದಲ್ಲಿ ಮನುಷ್ಯನು ಮನಸ್ಸಿನ ಯಾವ ಅವಸ್ಥೆಯಲ್ಲಿ ಹೋಗುವನೆಂಬುದರಿಂದ ಅವನ ಪಾರಮಾರ್ಥಿಕ ಅವಸ್ಥೆಯ ಕಲ್ಪನೆ ಬರಲು ಶಕ್ಯವಿರುತ್ತದೆ. ಸಾಮಾನ್ಯ ಮನುಷ್ಯನು ಕೂಡ ನಾಮದ ಸಹಾಯದಿಂದ ದೊಡ್ಡ ಯೋಗ್ಯತೆಯನ್ನು ಸಂಪಾದಿಸುತ್ತಾನೆ. ಆದರೆ ಅದು ತಿಳಿಯುವುದಕ್ಕಾಗಿ ನಾವು ಸ್ವತಃ ನಾಮದಲ್ಲಿ ತನ್ಮಯರಾಗಬೇಕಾಗುತ್ತದೆ. ನಾಮದಲ್ಲಿ ಬಹಳ ದೊಡ್ಡ ಸಾಮರ್ಥ್ಯವಿರುತ್ತದೆ. ಯಾರೂ ಅದರ ಅನುಭವ ತೆಗೆದುಕೊಂಡು ನೋಡುವುದಿಲ್ಲ. ಇದಕ್ಕೇನು ಮಾಡಬೇಕು? ಯೋಗದಿಂದ ಏನು ಸಾಧಿಸುತ್ತದೆಯೋ ಅದು ನಾಮದಿಂದ ಸಾಧಿಸುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾರಿಗೆ ನಾಮದ ರುಚಿಯು ಹತ್ತಿರುತ್ತದೆಯೋ ಅವರ ಮೇಲೆ ಭಗವಂತನು ನಿಶ್ಚಿತವಾಗಿ ಕೃಪೆ ಮಾಡಿದನೆಂದು ತಿಳಿಯಬೇಕು. ಆದರೆ ನಾಮದ ರುಚಿಯು ಹತ್ತುವುದಕ್ಕಾಗಿ ನಿರಂತರ ನಾಮ ತೆಗೆದುಕೊಳ್ಳುವುದೊಂದೇ ಉಪಾಯವಾಗಿರುತ್ತದೆ. ಹಾಗೆ ನೋಡಿದರೆ ಪ್ರಾಪಂಚಿಕ ಜನರು ಅತ್ಯಂತ ಸ್ವಾರ್ಥಿಗಳಿರುತ್ತಾರೆಂಬುದು ನಮಗೆ ಕಂಡುಬರುತ್ತದೆ. ಅವರ ಸ್ವಾರ್ಥದಲ್ಲಿ ಕಿಂಚಿತ್ತೂ ವ್ಯತ್ಯಾಸವಾಗದೆ ಅವರಿಗೆ ಪರಮಾರ್ಥ ಬೇಕಾಗಿರುತ್ತದೆ. ಇದು ಹೇಗೆ ಶಕ್ಯವಿರುತ್ತದೆ? ಅತ್ಯಂತ ನಿಸ್ವಾರ್ಥಿಗಳಾಗುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಅದು ಸಾಧಿಸುವುದಕ್ಕಾಗಿ ನಾವು ಸ್ವಲ್ಪಾದರೂ ಸ್ವಾರ್ಥತ್ಯಾಗಕ್ಕೆ ಸಿದ್ಧರಾಗಬೇಕಾಗುತ್ತದೆ. ಸಾಧು ಸಂತರ ಹತ್ತಿರ ಹೋಗಿ ಇದನ್ನೇ ಕಲಿಯುವುದಿರುತ್ತದೆ. ಪ್ರಪಂಚದ ಮೇಲೆ ಸಂಪೂರ್ಣ ನೀರು ಬಿಡಿರಿ ಎಂದು ಯಾರೂ ಹೇಳುವುದಿಲ್ಲ. ಹಾಗೂ ಹಾಗೆ ಹೇಳಿದರೆ ಯಾರೂ ಕೇಳುವುದೂ ಇಲ್ಲ. ಆದರೆ ಪ್ರಪಂಚವೆಂದರೆ ಕೇವಲ ನಮ್ಮ ಸ್ವಾರ್ಥ, ಇದೇ ನಮ್ಮ ಸರ್ವಸ್ವ ಎಂದು ತಿಳಿಯಬೇಡಿದೆಂದು ಹೇಳುತ್ತಾರೆ. ಅದೇನೂ ಅನುಚಿತವಲ್ಲ. ಸ್ವಾರ್ಥ ಕಡಿಮೆಯಾಗುವುದಕ್ಕಾಗಿ ವಾಸನೆ ಕಡಿಮೆಯಾಗಬೇಕಾಗುತ್ತದೆ. ವಾಸನೆ ಕಡಿಮೆಯಾಗುವುದಕ್ಕಾಗಿ ಭಗವಂತನ ಆಧಾರ ಹೊಂದಬೇಕಾಗುತ್ತದೆ. ಭಗವಂತನ ಆಧಾರ ಹೊಂದುವುದಕ್ಕಾಗಿ ಅವನ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅವನ ಅನುಸಂಧಾನವನ್ನಿಟ್ಟುಕೊಳ್ಳಲು ಅವನ ನಾಮ ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನೀವು ಅವನ ನಾಮ ತೆಗೆದುಕೊಳ್ಳಿರಿ. ಇಂದಿನ ಮುಖ್ಯ ವಿಚಾರ, ಯಾರಿಗೆ ನಾಮದ ಪ್ರೇಮ ಹತ್ತಿರುತ್ತದೆಯೋ ಅವರಿಗೆ ಭಗವಂತನ ದರ್ಶನ ಆಗಿಯೇ ಆಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.